ಪ್ರತಿಯೊಂದಕ್ಕೂ ಟೈಮ್ ಉತ್ತರ ಕೊಡುತ್ತೆ ಅಂತಾರಲ್ಲ, ಅದು ಇದೇ ಇರಬೇಕು. ಗೌತಮ್ ಗಂಭೀರ್ ಟೀಮ್ ಇಂಡಿಯಾ ಕೋಚ್ ಆಗಿ ಬರೋದನ್ನೇ ಕಾಯ್ತಾ ಇದ್ದದ್ದು ಯಾರು ಗೊತ್ತಾ? ಲಂಕಾದಲ್ಲಿ ಹಸಿದು ಕಾಯ್ತಾ ಇದ್ದ ಅದೇ ಸಿಂಹ. ವರ್ಷಗಳ ಸೇಡಿಗಾಗಿ ಕಾಯ್ತಾ ಇದ್ದ ಆ ಸಿಂಹ ಕೊನೆಗೂ ಗೌತಮ್ ಗಂಭೀರ್ಗೆ ಸೋಲುಣಿಸಿದೆ. ಇದು ಲಂಕಾ ವಿರುದ್ಧ ಟೀಮ್ ಇಂಡಿಯಾದ ಸೋಲು ಅನ್ನೋದಕ್ಕಿಂತ ಕೋಚ್ ಗೌತಮ್ ಗಂಭೀರ್ ಸೋಲು. ಇಲ್ಲಿ ಗೆದ್ದದ್ದು ಶ್ರೀಲಂಕಾ ಅನ್ನೋ ಬದಲು ಸನತ್ ಜಯಸೂರ್ಯ ಅನ್ನೋದೇ ಕರೆಕ್ಟ್. ಹಾಗಾದ್ರೆ ಗಂಭೀರ್ ವರ್ಸಸ್ ಜಯಸೂರ್ಯ ಜಿದ್ದಾಜಿದ್ದಿ ಶುರುವಾಗಿದ್ದೆಲ್ಲಿ? ಇಬ್ಬರು ಹೊಸ ಕೋಚ್ಗಳಲ್ಲಿ ಗೆಲುವಿನ ಪೈಪೋಟಿ ಯಾಕೆ ಶುರುವಾಗಿತ್ತು? ಈ ಸೋಲಲ್ಲೂ ಗಂಭೀರ್ಗೆ ಜಯಸೂರ್ಯ ಕಲಿಸಿಕೊಟ್ಟ ಪಾಠವೇನು ಎಂಬ ಬಗ್ಗೆ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವರ್ಸಸ್ ಇಂಡಿಯಾ. ಕ್ರಿಕೆಟ್ ಪ್ರೇಮಿಗಳು ಈ ಪಂದ್ಯ ನೋಡ್ತಾ ಇದ್ರೆ ಅಲ್ಲಿ ನಿಜವಾಗಿ ಸಮರ ಸೇನಾನಿಗಳಾಗಿ ನಿಂತಿದ್ದು ಗೌತಮ್ ಗಂಭೀರ್ ಮತ್ತು ಸನತ್ ಜಯಸೂರ್ಯ. ನಿಮಗೂ ಗೊತ್ತಿರಬೇಕು ಸ್ನೇಹಿತರೆ, ಟೀಮ್ ಇಂಡಿಯಾಕ್ಕೆ ಗೌತಮ್ ಗಂಭೀರ್ ಮಾತ್ರ ಹೊಸ ಕೋಚ್ ಆಗಿ ನೇಮಕವಾಗಿದ್ದಲ್ಲ. ಇತ್ತ ಶ್ರೀಲಂಕಾ ಟೀಮ್ಗೂ ಕೂಡ ಸನತ್ ಜಯಸೂರ್ಯ ನೂತನ ಕೋಚ್ ಆಗಿ ಭಾರತದ ವಿರುದ್ಧ ಹೊಸ ಇನ್ನಿಂಗ್ಸ್ಗಾಗಿ ಕಾಯ್ತಾ ಇದ್ರು. ಇಲ್ಲೂ ಕೂಡ ಜಯಸೂರ್ಯ ಟಾರ್ಗೆಟ್ ಇದ್ದಿದ್ದು ಗಂಭೀರ್ ಮೇಲೆ. ಕೋಚ್ ಆಗಿ ಮೊದಲ ಏಕದಿನ ಸರಣಿಯನ್ನ ಗೌತಮ್ ಗಂಭೀರ್ ಸೋತಿದ್ರೆ ಸನತ್ ಜಯಸೂರ್ಯ ಆತ್ಮವಿಶ್ವಾಸದ ಗೆಲುವಿನ ಮೂಲಕ ತಮ್ಮ ಯುಗ ಆರಂಭಿಸಿದ್ರು. ಆದರೆ ಈ ಗೆಲುವಿಗಾಗಿ ಸನತ್ ಜಯಸೂರ್ಯ ಕಾಯ್ತಾ ಇದ್ದದ್ದು ಬರೋಬ್ಬರಿ 27 ವರ್ಷಗಳಿಂದ ಅನ್ನೋದನ್ನ ನೀವು ನಂಬಲೇಬೇಕು. ಸಾವಿರದ 1997ರಲ್ಲಿ ಲಂಕಾ ಆಟಗಾರನಾಗಿ ಮೈನ್ ಬ್ಯಾಟರ್ ಆಗಿ ಕಣಕ್ಕಿಳಿದಿದ್ದ ಸನತ್ ಭಾರತ ತಂಡದ ಸೋಲಿಗೆ ಕಾರಣ ಆಗಿದ್ರು. 1997ರಲ್ಲಿ ಭಾರತದ ವಿರುದ್ಧ ಶ್ರೀಲಂಕಾ ಏಕದಿನ ಸರಣಿಯನ್ನ ಗೆದ್ದಿತ್ತು. ಆ ಸರಣಿಯಲ್ಲಿ ಲಂಕಾ ಗೆಲುವಿಗೆ ಕಾರಣವಾಗಿದ್ದು ಇದೇ ಸನತ್ ಜಯಸೂರ್ಯ. ಆ ಸರಣಿಯಲ್ಲಿ ಸರಣಿ ಶ್ರೇಷ್ಠ ಪಟ್ಟ ದಕ್ಕಿಸಿಕೊಂಡಿದ್ದು ಕೂಡ ಇದೇ ಸೂರ್ಯ. ವಿಪರ್ಯಾಸ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಟೀಮ್ ಇಂಡಿಯಾದ ವಿರುದ್ಧ ಸರಣಿ ಗೆಲ್ಲೋಕೆ ಲಂಕಾಗೆ ಸಾಧ್ಯವಾಗಿರಲೇ ಇಲ್ಲ. ಆರಂಭಿಕ ಬ್ಯಾಟರ್ ಆಗಿ ಶೈನ್ ಆಗ್ತಾ ಇದ್ದ ಜಯಸೂರ್ಯ ಕೂಡ ಗೆಲ್ಲೋ ಪ್ರಯತ್ನದಲ್ಲಿ ಸೋತು ಹೋಗಿದ್ರು. ಗೌತಮ್ ಗಂಭೀರ್, ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಅಂದಿನ ಆಟಗಾರರು, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಸೇರಿದಂತೆ ಇಂದಿನ ಆಟಗಾರರು ಕೂಡ ಲಂಕಾಗೆ ಸರಣಿ ಗೆಲ್ಲೋಕೆ ಬಿಡದೆ ಕಾಡಿದ್ರು. ಇದೇ ಸೇಡು ಸಿಂಹಳಿಯರ ಎದೆಯಲ್ಲಿ ಬೇರೂರಿತ್ತು. ಸೇಡು ತೀರಿಸಿಕೊಳ್ಳೋಕೆ ಬೇಟೆಗಾಗಿ ತಮ್ಮದೇ ನೆಲದಲ್ಲಿ ಹೊಂಚು ಹಾಕಿ ಕೂತಿದ್ದ ಲಂಕಾ ಆಟಗಾರರು ಕೊನೆಗೂ ಸೇಡು ತೀರಿಸಿಕೊಂಡಿದ್ದಾರೆ. ಅದರಲ್ಲೂ ಸನತ್ ಜಯಸೂರ್ಯ ಗೆದ್ದದ್ದು ಗೌತಮ್ ಗಂಭೀರ್ ವಿರುದ್ಧ ಅನ್ನೋದೇ ವಿಶೇಷ. ಇಲ್ಲಿ ಸನತ್ ಜಯಸೂರ್ಯ ವಿಚಾರಕ್ಕೆ ಬರೋದಾದ್ರೆ, ಶ್ರೀಲಂಕಾ ತಂಡ ಸತತ ಸೋಲುಗಳಿಂದ ಕಂಗೆಟ್ಟು ಹೋಗಿತ್ತು. T20 ವಿಶ್ವಕಪ್ನಲ್ಲಂತೂ ಹೀನಾಯ ಸೋಲಿನಿಂದಾಗಿ ಲಂಕಾ ಟೀಮ್ ಅವಮಾನ, ಟೀಕೆಗಳಿಂದ ಕುಸಿದು ಹೋಗಿತ್ತು. ಆಟಗಾರರಂತೂ ಗೆಲುವಿನ ದಾರಿ ಕಾಣದೆ ಕುಗ್ಗಿ ಹೋಗಿದ್ರು. ಕೋಚ್ ಕ್ರಿಸ್ ಸಿಲ್ವರ್ವುಡ್ T20 ವಿಶ್ವಕಪ್ನಲ್ಲಿನ ಹೀನಾಯ ಸೋಲಿನ ಬೆನ್ನಲ್ಲೇ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಮನೆಗೆ ನಡೆದಿದ್ರು. ಇತ್ತ ಸಾರಥಿ ಇಲ್ಲದೆ ಗೆಲುವಿನ ದಾರಿ ಕಾಣದೆ ತತ್ತರಿಸಿ ಹೋಗಿದ್ದ ಲಂಕಾ ಟೀಮ್ಗೆ ಜುಲೈ ಕೊನೆ ವಾರದಲ್ಲಿ ಎಂಟ್ರಿ ಕೊಟ್ಟಿದ್ದೇ ಲಂಕಾ ಲೆಜೆಂಡರಿ ಕ್ರಿಕೆಟರ್ ಸನತ್ ಜಯಸೂರ್ಯ. ಲಂಕಾ ತಂಡದ ಸಾರಥ್ಯವನ್ನ ಲೆಜೆಂಡ್ ಆಟಗಾರನಿಗೆ ವಹಿಸಿದ್ದೇ ತಡ ಎಲ್ಲವೂ ಬದಲಾಗಿತ್ತು. ಅದರಲ್ಲೂ ಜಯಸೂರ್ಯ ಕೋಚ್ ಆಗಿ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದೇ ಭಾರತದ ವಿರುದ್ಧ. ಶ್ರೀಲಂಕಾ ಕಂಡ ಅತ್ಯಂತ ಶ್ರೇಷ್ಠ ಆಲ್ರೌಂಡರ್ ಸನತ್ ಜಯಸೂರ್ಯ. ಇದೇ ಸೂರ್ಯ ಈಗ ತಾನು ಸಾರಥ್ಯವನ್ನು ವಹಿಸಿಕೊಂಡ ಮೊದಲ ಸರಣಿಯಲ್ಲೇ ಲಂಕಾವನ್ನ ಚಾಂಪಿಯನ್ ಮಾಡಿದ್ದಾರೆ. ಇತ್ತ ಏಕದಿನ ಸರಣಿಯಲ್ಲಿ ಗೌತಮ್ ಗಂಭೀರ್ ಸೋತಿರಬಹುದು. ಆದರೆ T20 ಸರಣಿ ಗೆದ್ದಿರೋದ್ರ ಹಿಂದಿರೋ ಶ್ರಮ ಗೌತಮ್ ಗಂಭೀರ್ ಅವರದ್ದೇ ಅನ್ನೋದನ್ನ ಮರಿಬಾರದು. ಪ್ರಿಪರೇಟರಿಯಲ್ಲಿ ಡಿಸ್ಟಿಂಕ್ಷನ್ ಬಂದಿದೆ. ಮೇನ್ ಎಕ್ಸಾಮ್ನಲ್ಲಿ ಗಂಭೀರ್ ಫೇಲ್ ಆಗಿದ್ದಾರೆ. ಇವರನ್ನ ಫೇಲ್ ಮಾಡಲೆಂದೇ ಲಂಕಾದಲ್ಲಿ ಕಾದು ಕುಳಿತ ಸಿಂಹ ಸಕ್ಸಸ್ ಆಗಿದೆ. ಹಾಗಂತ ಇದೇ ಸೋಲು ಗೌತಮ್ ಗಂಭೀರ್ಗೂ ಕೂಡ ಗೆಲುವಿನ ಪಾಠವಾಗಿದೆ. ಭವಿಷ್ಯದ ತಂಡವನ್ನ ಕಟ್ಟೋಕೆ ಗೌತಮ್ಗೆ ದೊಡ್ಡ ಹಿಂಟ್ ಇದೇ ಸೋಲಿನಿಂದ ಸಿಕ್ಕಿದೆ. ಕೋಚ್ ಆಗಿ ಗಂಭೀರ್ ಆರಂಭದಲ್ಲೇ ದೊಡ್ಡ ಜಯ ಸಾಧನೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅದರ ಬದಲು ತಂಡವನ್ನ ಕಟ್ಟುವಲ್ಲಿ ಯುವ ಆಟಗಾರರಿಗೆ ಚಾನ್ಸ್ ಕೊಡಿಸುವತ್ತ ಪ್ರಯತ್ನ ಮಾಡಿದ್ರು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ವಾಷಿಂಗ್ಟನ್ ಸುಂದರ್. ಗಂಭೀರ್ ಪ್ರಯೋಗ T20 ಸರಣಿಯಲ್ಲಿ ಸಕ್ಸಸ್ ಆಗಿತ್ತು. T20 ಸರಣಿಯಲ್ಲಿ ಸುಂದರ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ರು. ಇದೀಗ ಒನ್ ಡೇ ಮ್ಯಾಚ್ನಲ್ಲಿ ಗಂಭೀರ್ ಸ್ಟ್ರಾಟಜಿ ಕೈಕೊಟ್ಟಿತ್ತು. ಯಾವಾಗಲೂ ಗೆಲುವಿಗಾಗಿ ಸ್ಟ್ರಾಟಜಿ ಮಾಡಬೇಕು ಅನ್ನೋ ಸತ್ಯ ಜಯಸೂರ್ಯ ಅವರನ್ನ ನೋಡಿ ಗಂಭೀರ್ಗೂ ಕೂಡ ಅರ್ಥವಾಗಿರಬೇಕು. ಅದೇನೇ ಇರಲಿ, ಸನತ್ ಜಯಸೂರ್ಯ ಹಾಗೆ ಗೌತಮ್ ಗಂಭೀರ್ ಇಬ್ಬರೂ ಕೂಡ ಮೊದಲ ಬಾರಿಗೆ ಕೋಚ್ ಆಗಿ ಮುಖಾಮುಖಿಯಾಗಿದ್ರು. ಇದರಲ್ಲಿ ಸೂರ್ಯ ಗೆದ್ರೆ ಗಂಭೀರ್ ಸೋತಿದ್ದಾರೆ. ಸೋತ ಗಂಭೀರ್ ವಿರುದ್ಧ ಸನತ್ ಲೇವಡಿ ಮಾಡಿ ಮನಸ್ಸನ್ನ ಹಗುರ ಮಾಡಿಕೊಂಡಿದ್ದಾರೆ. ಇದಕ್ಕೆ ಗೌತಮ್ ಗಂಭೀರ್ ಮುಂದಿನ ಪಂದ್ಯಗಳಲ್ಲಿ ಕೌಂಟರ್ ಕೊಡ್ತಾರಾ ಅನ್ನೋದೇ ಸದ್ಯದ ಕ್ಯೂರಿಯಾಸಿಟಿ. ನಮಸ್ಕಾರ.